ಹಾಯ್ ಹೆಲೋ ವೀಕ್ಷಕರೇ, ನಿಮ್ಮ ಯಶಸ್ಗೌಡ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ವಿಷಯ ಏನಂದ್ರೆ, ಮನೆಯಲ್ಲಿ ಲಕ್ಷ ಲಕ್ಷ ನೋಟ್ಗಳನ್ನ 500 ರೂಪಾಯಿ ನೋಟ್ಗಳಾಗಿ ಮಾಡಿ ಬೀರುಗಳಲ್ಲಿ, ಟೆಜ್ರಿಗಳಲ್ಲಿ, ಲಾಕರ್ಗಳಲ್ಲಿ ಇಟ್ಟಿದ್ದೀರಾ? ಇಟ್ಟಿರೋದೇ ನಿಜ ಆದ್ರೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನೀವು ಇಟ್ಟಿರುವಂತ 500 ರೂಪಾಯಿ ನೋಟು ಅದು ನೋಟಾ ಅಥವಾ ಪೇಪರ್ ಜೆರಾಕ್ಸಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಒಂದ್ ಕಡೆ ಕೋಟಾ ನೋಟನ್ನ ನೋಡ್ತಾ ಇದ್ದೀರಿ, 500 ರೂಪಾಯಿ ಮುಖಬೆಲೆಯ ಕಂತೆ ನೋಟು, ಆದ್ರೆ ಅದು ಫೇಕ್ ನೋಟ್. ಮತ್ತೊಂದ್ ಕಡೆ ಈ ನೋಟಿನ ತಯಾರಿಕೆಗೆ ಬೇಕಾಗುವಂತ ಕಚ್ಚಾ ಪೇಪರ್. ನಿಮಗೆ ನೋಟ್ ಬೇಕಾ? ಪ್ರಿಂಟ್ ಆಗಿರುವಂತ ರೆಡಿ ಕೋಟಾ ನೋಟ್ ಬೇಕಾ? ವೀಕ್ಷಕರೇ, ಈ ಪ್ರಕರಣ ಬೆಳ್ಳಂಬೆಳಗ್ಗೆ ಒಬ್ಬ ಹಾಲು ವ್ಯಾಪಾರಿಯಿಂದ ಬೆಳಕಿಗೆ ಬಂದ ಪ್ರಕರಣ. ಹಾಲನ್ನ ಖರೀದಿಸಿ ಕೋಟಾ ನೋಟು ಗ್ಯಾಂಗ್ ತಗ್ಲಾಕೊಳ್ತು. ಖದೀಮರ ಹೆಡೆಮುರಿ ಕಟ್ಟಿದ್ದಾರೆ ಗಾಂಧಿ ಚೌಕ ಪೊಲೀಸರು. ಹಾಲು ಖರೀದಿಗೆ ಅಂತ ಈ ಕೋಟಾ ನೋಟನ್ನ ಖದೀಮರು ಬಳಸ್ತಾರೆ. ಆ ಸಂದರ್ಭದಲ್ಲಿ ಹಾಲು ಮಾರಾಟಗಾರರಿಗೆ ಅನುಮಾನ ಬರುತ್ತೆ. ಅವರು ನೀಡಿದಂತಹ ಮಾಹಿತಿಯ ಮೇರೆಗೆ ಆಪರೇಷನ್ ಅನ್ನ ನಡೆಸಲಾಗುತ್ತೆ. ಗಾಂಧಿ ಚೌಕ ಸಿಪಿಐ ಪ್ರದೀಪ್ ತಳಕೇರಿ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ಈ ವಿಡಿಯೋದಲ್ಲಿ ತೋರಿಸ್ತಿರೋ ನೋಟ್ ಕೂಡ ಅವರು ಜೆರಾಕ್ಸ್ ಮಾಡಿ ಇಟ್ಟಿರತಕ್ಕಂತ 500 ರೂಪಾಯಿ ನೋಟ್ಗಳ ರಾಶಿ. ಹಾಗಿದ್ರೆ ಈ ಕೋಟಾ ನೋಟ್ ಅನ್ನೋ ಡೀಲು ಯಾವ ತರ ನಡೆಯುತ್ತೆ ಅಂತ ಈ ಕೋಟಾ ನೋಟ್ ಪ್ರಿಂಟ್ ಮಾಡುವಂತ ವ್ಯಕ್ತಿಗಳ ಬಾಯಿಂದನೇ ತಿಳ್ಕೊಳ್ಳೋಣ. ನೋಟಿನ ಕಂತೆ ಹಣ ಇರೋದನ್ನ ತೋರಿಸ್ತೀನಿ ಅಂತ ಹೇಳಿದಾನೆ. ಅವನಿಗೆ ವಿಡಿಯೋ ಕಾಲ್ ಮಾಡೋಣ ಬನ್ನಿ ಈಗ. नमस्ते भैया। भैया नमस्ते, भैया नमस्ते। कितना कितना माल है? माल 50 लाख के भैया जी अभी। 50 लाख। हाँ ओके ओके। वो मार्केट में चलता है ये? मार्केट एटीएम में कहाँ भी चलाओ, कहाँ भी चला तो भी कोई दिक्कत नहीं हाँ, पड़। कोई दिक्कत नहीं है। हाँ हाँ स्ट्रेस नंबर दिखाओ, देखो ये देखो ओके। काउंटिंग मशीन है क्या? आप मशीन में डाल रहे हैं अभी? हाँ वो पहचान नहीं सकते मशीन। कहाँ आने का भैया? अभी महाराष्ट्र। आपको मलकाबाद कहाँ से? तमिलनाडु से? नहीं नहीं, कर्नाटका कर्नाटका कर्नाटका, बेलगांव से। हाँ हाँ इधर मिल सकता है? इधर मिल सकता है? इधर मलकापुर रेलवे स्टेशन है अपना, वहाँ से 15 किलोमीटर मेरा घर है। तुम्हारा काउंटिंग मशीन लाओ, काउंटिंग मशीन में चेक करो, उसका पेमेंट दे दो, उसका पेमेंट दे, आपका पेमेंट लेके निकल जाओ। इतना मिल सकता है? अपना तो 1 लाख का 5 लाख ही। हाँ, एक कोका तक मिल सकता है? ये 10 लाख का? हाँ हाँ 10 लाख का मिल सकता ಕೇಳಿಸ್ಕೊಂಡ್ರ ವೀಕ್ಷಕರೇ, ನೀವೇ ಆ ಕದೀಮರ್ ಬಾಯಿಂದ 5 ಲಕ್ಷ ಕೋಟಾ ನೋಟು ನಾವು ಅವ್ರ ಹತ್ರದಿಂದ ತಗೊಳ್ಬೇಕಾದ್ರೆ 1 ಲಕ್ಷ ಒರಿಜಿನಲ್ ನೋಟ್ನ ಆತನ ಕೈ ಕೊಟ್ರೆ ಆತ 5 ಲಕ್ಷ ಕೋಟಾ ನೋಟ್ನ ನಮ್ ಕೈಲಿ ಕೊಡ್ತಾನಂತೆ. ಈ ತರ ಇವ್ರು ಮಾಡ್ಕೊಂಡ್ ಕೂತ್ರೆ ಒಬ್ಬ ಕೂಲಿ ಕಾರ್ಮಿಕನ ದಿನಗೂಲಿ ಬಂದು 500 ರೂಪಾಯಿ ಇರುತ್ತೆ. ಇದೇ 500 ರೂಪಾಯಿ ತಗೊಂಡು ಈತ ತನ್ನ ತಾಯಿಗೆ ಹುಷಾರಿಲ್ಲ ಅಂತ ಮೆಡಿಕಲ್ ಸ್ಟೋರ್ಗೆ ಹೋಗಿ ಮಾತ್ರೆ ತರಕ್ ಹೋದ್ರೆ ಆ ಮೆಡಿಕಲ್ ಶಾಪ್ ಅವನು ಈ ನೋಟು ಕೋಟಾ ನೋಟ್ ಅಂದ್ರೆ 500 ರೂಪಾಯಿ ನೋಟ್ ಕೊಟ್ಟಂತ ವ್ಯಕ್ತಿಗೆ ಯಾವ ತರ ಶಾಕ್ ಆಗಲ್ಲ, ನೀವೇ ಯೋಚನೆ ಮಾಡಿ. ಹಾಗಿದ್ರೆ ವೀಕ್ಷಕರೇ, ಇಂಥ ದೇಶದ್ರೋಹಿಗಳನ್ನ ಏನ್ ಮಾಡ್ಬೇಕು ನೀವೇ ಹೇಳಿ? ಇಂಥ ದೇಶದ್ರೋಹಿಗಳನ್ನ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ, ಯಾವುದೋ ಇನ್ಫ್ಲೂಯೆನ್ಸ್ ಮೇಲೆ ಮತ್ತೆ ಆಚೆ ಬರ್ತಾರೆ, ಮತ್ತೆ ಕೋಟಾ ನೋಟ್ ಪ್ರಿಂಟ್ ಮಾಡ್ತಾರೆ, ಮತ್ತೆ ಇವ್ರದ್ದು ಅವಳಿ ಸ್ಟಾರ್ಟ್ ಆಗುತ್ತೆ. ಇವ್ನು ನೋಡ್ಕೊಂಡು ಇನ್ನೊಬ್ಬ ನೋಡ್ಕೊಂಡು ಮತ್ತೊಬ್ಬ. ಇಂಥ ದೇಶದ್ರೋಹಿಗಳನ್ನ ಪಬ್ಲಿಕ್ ಕೊಡಿ, ಪಬ್ಲಿಕ್ ಇವ್ರಿಗೆ ಪಾಠ ಕಲಿಸ್ಲಿ. 4 ಆರೋಪಿಗಳನ್ನ ಬಂಧನ ಮಾಡಲಾಗುತ್ತೆ. ದುರ್ಗಪ್ಪ, ಕಿರಣ್ ಹರಿಜನ್, ರಮೇಶ್, ಈ 4ರನ್ನ ಬಂಧನ ಮಾಡಲಾಗುತ್ತೆ. ಬಂಧನ ಮಾಡಿದ ಸಂದರ್ಭದಲ್ಲಿ ವಶಪಡಿಸಿಕೊಂಡಿರುವಂತಹ ನಕಲಿ ನೋಟುಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಈ ದಂಧೆಗೆ ಸಂಬಂಧಪಟ್ಟಂತೆ ಎಷ್ಟು ಕರಾಳವಾಗಿ ಈ ದಂಧೆ ಚಾಚಿಕೊಂಡಿದೆ ಅನ್ನೋದನ್ನು ಕೂಡ ಮತ್ತೊಂದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಜೆರಾಕ್ಸ್ ಮಷಿನ್ ಯೂಸ್ ಮಾಡಿ ಕಟ್ ಮಾಡಿರೋದು, ಸಫೆಸ್ಟಿಕೇಟೆಡ್ ಜೆರಾಕ್ಸ್ ಮಷಿನ್. ಬಟ್ 50 ನಿಮಗೊಂದು 25-30 ನೋಟ್ದಲ್ಲಿ ಒಂದು 2 ಹಾಕಿ ಕೊಟ್ಬಿಟ್ರೆ ಗೊತ್ತಾಗಲ್ಲ. ಇಂಡಿವಿಜುವಲಿ ನೀವು ಅದನ್ನು ಕೈಗೆ ಫೀಲ್ ಮಾಡ್ಬೋದು, ಆಮೇಲೆ ಅದ್ರ ಮೇಲೆ ಮಾರ್ಕರ್ಸ್ಗಳನ್ನು ನೀವು ಐಡೆಂಟಿಫೈ ಮಾಡ್ಬೋದು. ಬಟ್ ಈ ಬಲ್ಕಾಗಿ ಕೊಡ್ತಿರ್ತಾರಲ್ಲ, ಅಲ್ಲಿ ಒಂದು 30 ನೋಟ್ದಲ್ಲಿ ಒಂದು 2 ಸೇರಿಸ್ಬಿಟ್ರೆ ಕಷ್ಟ ಐಡೆಂಟಿಫೈ ಮಾಡೋದು, ಹೋಗ್ಬಿಡುತ್ತೆ. ಒಂದು ಈ ಹಾಲಿನ ಅಂಗಡಿಯಲ್ಲಿ ಸಿಂಗಲ್ ನೋಟ್ ಕೊಡ್ತಾನಲ್ಲ, ಅಲ್ಲಿ ಈಸಿಲಿ ಗೊತ್ತಾಗುತ್ತೆ. ಅವರು ಈಗ ಅವ್ನಿಗೆ ಬಂದಿರೋದು ಕಳೆದ ಒಂದು 15-20 ದಿನದಲ್ಲಿ ಮೂಲ ಆರೋಪಿಗೆ ಅವನಿಂದ ಬಂದಿರೋದು. ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. 3 Clause 5 BNS ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ.
ಕೋಟಾ ನೋಟ ಚಲಾವಣೆ ಮಾಡುತ್ತಿರುವವರ ಮೇಲೆ ಇದು ಕ್ರಮ ಆಗುತ್ತೆ. ಅವತ್ತಿನ ದಿನ ರಾತ್ರಿ 8 ಗಂಟೆಗೆ ಒಬ್ಬನು ರಾಜು ಮಮದಾಪುರ್ ಅನ್ನುವಂತಹ ನಮ್ಮ PSI ಅವರು ರೌಂಡ್ಸಲ್ಲಿದ್ದಾಗ ಒಬ್ಬ ವ್ಯಕ್ತಿ ರಿಯಾಜ್ ಕಾಸಿಂ ಸಾಬ್ ವಾಲಿಕಾರ್ ಅಂತಂತೇಳಿ ಈತ ಒಂದು ಹಾಲಿನ ಅಂಗಡಿಗೆ ಹೋಗಿರ್ತಾನೆ. ಈ ಹಾಲಿನ ಅಂಗಡಿಯನ್ನು ಪತ್ತೆ ಮಾಡ್ತಾನೆ. ಅವ್ನು ಕೊಟ್ಟಿರೋ ನೋಟು ಕೋಟಾ ನೋಟ್ ಇದೆ ಅಂತಂತೇಳಿ. ಅವಾಗ PSIಗೆ ಮಾಹಿತಿ ಬರುತ್ತೆ. PSI ಹೋಗಿ ಚೆಕ್ ಮಾಡಿದಾಗ ಈ 5 ಕೋಟಾ ನೋಟುಗಳು ಅವನ ಹತ್ರ ಸಿಗ್ತವೆ. ಆತನನ್ನು ಫರ್ದರ್ ವಿಚಾರಣೆಗೊಳಿಸಿದಾಗ ಆತನು ಲಿಂಗಸೂರಿನ ಒಬ್ಬ ವ್ಯಕ್ತಿ ದುರ್ಗಪ್ಪ ರಾಮ್. ವೀಕ್ಷಕರೇ, ಇನ್ ಮುಂದೆ ನೀವು 500 ರೂಪಾಯಿ ನೋಟ್ನ ಮುಟ್ಬೇಕಾದ್ರೆ ಮುಟ್ಟಕ್ಕಿಂತ ಮುಂಚೆ ಇದು ಒರಿಜಿನಲ್ ಅಂತ ಚೆಕ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಯಶಸ್ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.